ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ರೀತಿಯ ಪಾಯಸ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಪಾಯಸ ಅಂದರೆ ಇದು ಹಾಲಲ್ಲಿ ಮಾಡುವಂಥದ್ದು, ಖೀರು. ಈಗ ತೆಂಗಿನಕಾಯಿ ಹಾಲು ಹಾಕಿದರೆ ಪಾಯಸ ಅಂತ ಹೇಳ್ತಾರೆ. ಇದು ಹಾಲಲ್ಲಿ ಮಾಡೋದಾದ್ರಿಂದ ಖೀರು ಅಂತ ಹೇಳ್ಬೋದು. ಉತ್ತರ ಭಾರತೀಯರೆಲ್ಲ ಖೀರು ಅಂತ ಹೇಳ್ತಾರೆ. ಆ ಥರ ಹಾಲಲ್ಲಿ ಮಾಡಿದಂತಹ ಪಾಯಸ ತುಂಬ ರುಚಿಯಾಗಿರುತ್ತೆ. ಇದು ಆ್ಯಪಲಿಂದ ಮಾಡಿರುವಂಥದ್ದು. ಆ್ಯಪಲನ್ನು ಉಪಯೋಗಿಸ್ಕೊಂಡು ಆ್ಯಪಲ್ನ ಪಾಯಸ, ಸೇಬುಹಣ್ಣಿನ ಪಾಯಸ ತುಂಬ ರುಚಿಯಾಗಿರುತ್ತೆ. ನೀವು ಮಾಡಿ ನೋಡಿ ನಿಮ್ಮ ಮನೇಲಿ, ನಿಮಗೂ ಇಷ್ಟ ಆಗುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಇದಕ್ಕೆ ಒಂದು 5-6 ಗೋಡಂಬಿ ನೆನೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಗೋಡಂಬಿ ನೆನೆ ಹಾಕ್ಕೋಬೋದು. ನಿಮಗೆ ದಪ್ಪ ಪಾಯಸ ಸ್ವಲ್ಪ ದಪ್ಪ ಬೇಕು ಅಂದರೆ ನಾನಿಲ್ಲಿ 7-8 ಆಗೋಷ್ಟು ತೊಗೊಂಡಿದ್ದೀನಿ. 5-6-7-8 ಇರ್ಬೋದು. ಅದರಲ್ಲಿ ಒಂದು ಅಂದಾಜು ತೊಗೊಂಡಿದ್ದೀನಿ. ನೀವು ದಪ್ಪ ಹೆಚ್ಚು ಬೇಕು ಅಂದರೆ ಹೆಚ್ಚು ತೊಗೋಬೇಕು. ಅದನ್ನು ಒಂದು ಅರ್ಧ ಗಂಟೆ ನೆನೆಸ್ಬೇಕು, ಇಲ್ಲಾಂದರೆ ಅದು ರುಬ್ಬಿದರೆ ಪೇಸ್ಟ್ ಆಗಲ್ಲ. ಅದಕ್ಕೆ ಈಗ 1 ಲೀಟ್ರ್ ಹಾಲನ್ನು ಸ್ಟವ್ ಮೇಲಿಟ್ಟು ಕಾಯಿಸ್ಕೊಳ್ತಾ ಇದ್ದೀನಿ. ಇದನ್ನು ಸೌಟ್ ಹಾಕಿಬಿಟ್ಟು ಹೈ ಫ್ಲೇಮಲ್ಲೇ ನಾವು ಬಿಸಿ ಮಾಡ್ಕೋಬೋದು, ಕಾಯಿಸ್ಕೋಬೋದು. ಬರೀ ಹಾಲನ್ನು ಕುದಿಸೋದು ಇದೀಗ. 1 ಲೀಟ್ರ್ ಹಾಲನ್ನು ಇದೀಗ ಹಾಲಲ್ಲೇ ಬರೀ ಹಾಲಿಗೆ ಆ್ಯಪಲ್ ಹಾಕಿದರೆ ಅದು ದಪ್ಪ ಬರಲ್ಲ, ಪಾಯಸ ರೀತಿ ಬರಲ್ಲ. ಅದರಿಂದ ಗೋಡಂಬಿ ಹಾಕ್ಕೋಬೇಕಾಗತ್ತೆ. ಈಗ ನಾನು 3 ಆ್ಯಪಲ್ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಇದರ ಸಿಪ್ಪೆ ತೆಗಿಬೇಕಾಗತ್ತೆ. ಈ ಥರ ಸಿಪ್ಪೆ ಸಹಿತ ಹಾಕಿದರೆ ಸಿಪ್ಪೆ ಬೇರೆ ಆಗುತ್ತೆ, ಅದು ಚೆನ್ನಾಗಿ ಆಗಲ್ಲ. ಅದರಿಂದ ಸಿಪ್ಪೆ ತೆಗಿಬೇಕಾಗತ್ತೆ. ಆ್ಯಕ್ಚುಲಿ ಸಿಪ್ಪೆಯಲ್ಲೇ ಪೌಷ್ಟಿಕಾಂಶ ಇರೋದಂತೆ. ಆದರೂ ಸಿಪ್ಪೆಯನ್ನು ಬೇಕಾದ್ರೆ ನೀವು ಆಮೇಲೆ ಸುಮ್ಮನೆ ತಿಂದ್ಕೋಬೋದು. ಪೀಲರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಚಾಕುನಲ್ಲಿ ತೆಗಿತಾ ಇದ್ದೀನಿ. ನೀವು ಹೆಂಗೆ ಅನುಕೂಲ ಆಗುತ್ತೋ ಹಾಗೆ ಸ್ವಲ್ಪ ಸಿಪ್ಪೆ ತೆಗೀರಿ. ತೆಳ್ಳಗೇ ತೆಗೆದ್ರೂ ಪರವಾಗಿಲ್ಲ. ಅಂದರೆ ಆ ಸಿಪ್ಪೆ, ಆ ಕೆಂಪಿನ ಅಂಶ ತೆಗೆದಿಲ್ಲ ಅಂದರೆ ಅದು ಚೆನ್ನಾಗಿ ಆಗಲ್ಲ ಪಾಯಸಕ್ಕೆ. ಅದರಿಂದ ಹಾಗೆ ತಿನ್ನುವಾಗ ಸಿಪ್ಪೆ ಸಹಿತ ತಿನ್ಬೋದು. ನೋಡಿ, ಈಗ ಹಾಲು ಕುದೀತಾ ಇದೆ. ಹಾಲನ್ನು ಕುದಿಯೋಕ್ಕೆ ಇಟ್ಟು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇದೀಗ ಇದಕ್ಕೆ 1 ಕಪ್ನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸಿಹಿ ಬೇಕಾದಂಗೆ ಹೆಚ್ಚು ಕಡಿಮೆ ಮಾಡ್ಬೋದು. ನಾನಿಲ್ಲಿ 1 ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಸಿಹಿಯಾಗಿರುತ್ತೆ. 1 ಲೀಟ್ರ್ ಹಾಲಿಗೆ 1 ಕಪ್ಪು ಸಕ್ಕರೆ. ಇದು ಕರಗಿ ಮತ್ತೆ ಕುದಿಯೋವರೆಗೆ ಚೆನ್ನಾಗಿ ಕುದಿಸಿ ಇದನ್ನು. ಅಷ್ಟರಲ್ಲಿ ಅದನ್ನು ಸಿಮ್ಗೆ ಹಾಕ್ಕೊಳ್ಳಿ, ಉಕ್ಕು ಬರ್ದಂಗೆ. ಅಷ್ಟರಲ್ಲಿ ಈ ನೆನೆ ಹಾಕಿರುವಂತಹ ಗೋಡಂಬಿನ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀರಿಂದ ತೆಗೆದುಬಿಟ್ಟು ಒಂದು ಸ್ವಲ್ಪ ಹಾಲು ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಹಸಿ ಹಾಲು. ನೀವು ನೀರಲ್ಲೂ ಪೇಸ್ಟ್ ಮಾಡ್ಕೋಬೋದು. ನಾನಿಲ್ಲಿ ಹಾಲಲ್ಲೇ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಲಿನ ಪಾಯಸ ಆಗಿರೋದ್ರಿಂದ ನುಣ್ಣಗೆ ರುಬ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಇದೀಗ ಹಾಲು ಕುದಿದಿದೆ. ಇದಕ್ಕೆ ಈ ಪೇಸ್ಟನ್ನು ಸೇರಿಸ್ಕೊಳ್ಳೋಣ. ರುಬ್ಬಿಟ್ಟಿರೋಂಥ ಪೇಸ್ಟನ್ನು ಸೇರಿಸ್ಕೊಳ್ಳೋಣ. ಗೋಡಂಬಿ ಪೇಸ್ಟು ನಿಮಗೆ ಜಾಸ್ತಿ ದಪ್ಪ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಗೋಡಂಬಿ. ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ, ಸಾಕು ಅಂತ. ಸಣ್ಣದಾಗ ಸ್ವಲ್ಪ ದಪ್ಪ ಬರುತ್ತೆ ಅದು, ಹಾಗೆ. ಈಗ ಅದಕ್ಕೆ ನೀರು ಸೇರಿಸ್ಬಿಟ್ಟು ಸ್ವಲ್ಪ ತೊಳಸ್ಬಿಟ್ಟು ಮಿಕ್ಸಿ ಜಾರನ್ನು ಹಾಕ್ಕೋಬೋದು. ಅಂದರೆ ಆ ಗೋಡಂಬಿ ಅಂಶ ಎಲ್ಲ ಇದಕ್ಕೆ ಬರುವಷ್ಟು ಹಾಲಿಗೆ ಸೇರಿಸುವಂಥಷ್ಟು ಈ ಥರ ಮಿಕ್ಸಿ ಜಾರ್ ತೊಳಸ್ಬಿಟ್ಟು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದನ್ನು ಮತ್ತೆ ಕುದಿಸಿ, ಚೆನ್ನಾಗಿ ಕುದಿಬೇಕದು. ಅಂದರೆ ಆ ಗೋಡಂಬಿ ಪೇಸ್ಟ್ ಬೇಯಬೇಕು, ಸ್ವಲ್ಪ ದಪ್ಪ ಬರುತ್ತೆ ಆವಾಗ ಗೋಡಂಬಿ ಪೇಸ್ಟಿಂದಾಗಿ. ಈಗ ನಾವು ಬೇರೆ ಆಹಾರಗಳಿಗೆಲ್ಲಾದರೆ ನಾವು ಕಾರ್ನ್ಫ್ಲೋರು, ಅಕ್ಕಿ ಹಿಟ್ಟು ಅಂತ ಸೇರಿಸ್ತೀವಿ. ಇದಕ್ಕೆ ಹಾಲಿಗೆ ಅಷ್ಟು ಚೆನ್ನಾಗಿ ಆಗಲ್ಲ. ಗೋಡಂಬಿ ರುಬ್ಬಿ ಹಾಕಿದರೆ ಅದನ್ನು ದಪ್ಪ ಮಾಡುತ್ತೆ. ಈಗ ನೋಡಿ, ಈ ಸಿಪ್ಪೆ ತೆಗೆದಿರೋಂಥ ಆ್ಯಪಲನ್ನು ತುರಿಮಣೆಯಲ್ಲಿ ತುರಿತಾ ಇದ್ದೀನಿ. ಮೀಡಿಯಮ್ ಇದರಲ್ಲಿ ತುರಿತಾ ಇದ್ದೀನಿ. ತುಂಬ ಚಿಕ್ಕದಾಗಿಯೂ ಬೇಡ, ತುಂಬ ದೊಡ್ಡದಾಗಿಯೂ ಬೇಡ, ಮೀಡಿಯಮ್ ಇದರಲ್ಲಿ ನಾನು ತುರಿತಾ ಇದ್ದೀನಿ. ಈ ಥರ ತುರಿದ್ಕೊಳ್ಳಿ ಚೆನ್ನಾಗಿ. ಪೂರ್ತಿ ಹಣ್ಣನ್ನು 3 ಆ್ಯಪಲ್ ತೊಗೊಂಡಿದ್ದೀನಿ ನಾನಿಲ್ಲಿ. ಸಾಮಾನ್ಯ 1 ಲೀಟ್ರ್ ಹಾಲಿಗೆ. ನೀವು ಬೇಕು ಅಂದರೆ ಒಂದು ಸ್ವಲ್ಪ ಜಾಸ್ತಿನೂ ತೊಗೋಬೋದು, ಹೆಚ್ಚು ಬೇಕು ಅದರ ಆ್ಯಪಲ್ನ ಅಂಶ ಅಂತ ಇದ್ದು. ಬೆಳೆದ ಆಪಲ್ ಆದಷ್ಟು ಒಳ್ಳೆಯದಿದು. ಯಾಕೆಂದರೆ ಎಳೆದಿದ್ದರೆ ಸ್ವಲ್ಪ ಹುಳಿ ಅಂಶ ಇರುತ್ತಲ್ವ, ಅದರಲ್ಲಿ ಆ್ಯಸಿಡ್ ಅಂಶ ಇರುತ್ತೆ, ಹಾಲು ಹಾಳಾಗ್ಬೋದು. ಆದ್ದರಿಂದ ಬೇಯಿಸ್ತೀವಿ, ಆದ್ರೂ ಬೆಳೆದಷ್ಟು ಸಿಹಿ ಜಾಸ್ತಿ ಇರುತ್ತೆ ಆ್ಯಪಲ್ಲು. ಅದನ್ನು ಸ್ವಲ್ಪ ಬೆಳೆದ ಆ್ಯಪಲ್ಲು ಸೀಸನಲ್ಲಿ ತಗೊಂಡ್ರೆ ಚೆನ್ನಾಗಿರುತ್ತೆ. ಬೀಜ ಬೇಡ, ಬೀಜ ಬರ್ದಂಗೆ ಹಣ್ಣುಗಳೆಲ್ಲ ಆಗುವಷ್ಟು ಚೆನ್ನಾಗಿ ಈ ಥರ ತುರಿದ್ಕೊಳ್ಳಿ. ನೀಟಾಗಿ ಚಿಕ್ಕಕ್ಕೆ ಈ ಥರ ತುರಿದ್ಕೊಳ್ಳಿ. ಸ್ವಲ್ಪ ಕೈ ಜಾರುತ್ತೆ, ಜಾಗ್ರತೆಯಾಗಿ ಹುಷಾರಾಗಿ ಮಾಡ್ಕೋಬೇಕು. ಅದು ಹಣ್ಣಲ್ವಾ, ಅದರಿಂದ ಕೈಯಲ್ಲಿ ಸ್ವಲ್ಪ ಜಾರುತ್ತೆ. ಈ ಥರ ಚಿಕ್ಕದಾಗುವವರೆಗೂ ತುರೀರಿ. ಎಲ್ಲ 3 ಆ್ಯಪಲನ್ನು ತುರಿದ್ಬಿಡಿ. ನೀರಿನ ಅಂಶ ಇರುತ್ತೆ ಅದರಲ್ಲಿ. ನೋಡಿ, ಹಾಲು ಕುದೀತಾ ಇದೆ. ಇಲ್ಲಿ ಮಧ್ಯೆ ನಾನಿಲ್ಲಿ ಹಾಲನ್ನು ನೋಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಗೋಡಂಬಿ ಮತ್ತು ದ್ರಾಕ್ಷಿ ಇದೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಹಾಕ್ಬೋದು. ನಮ್ಮಲ್ಲಿ ಆ ಥರ ಹಾಕಲ್ಲ ನಾನು. ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಡೈರೆಕ್ಟಾಗಿ ಗೋಡಂಬಿ, ಸ್ವಲ್ಪ ಬಾದಾಮಿ ಚೂರು, ಆಮೇಲೆ ಸ್ವಲ್ಪ ಇದು ಒಣ ದ್ರಾಕ್ಷಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈಗಲೇ ಎಲ್ಲ. ಅದು ಅದರಷ್ಟೇ ಕುದಿಯುವಾಗ ಬೆಂದಂಗೆ ಆಗುತ್ತೆ, ಅದು ರುಚಿ ಆಗುತ್ತೆ ಆವಾಗ. ಬೆಂದ ಡ್ರೈ ಫ್ರೂಟ್ಸು ಒಂದು ಟೇಸ್ಟ್ ಕೊಡತ್ತೆ ಅಂತ.
ಗೋಡಂಬಿ ಬಾದಾಮಿ ಚೂರುಗಳನ್ನು ಹಾಕಿದ್ದೀನಿ. ಈಗ ಒಣ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ. ಇದು ಮತ್ತೆ ಅದರಲ್ಲಿ ಹಾಗೆ ಕುದೀತಾ ಇರಲಿ, ಅದು ಬೇಯುತ್ತಲ್ವ ಚೆನ್ನಾಗಿರುತ್ತೆ. ಈಗ ಇನ್ನೊಂದು ಸ್ಟವ್ವಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಬಿಟ್ಟು ಅದಕ್ಕೊಂದು ಚಮಚ ತುಪ್ಪ ಹಾಕ್ಕೊಂಡಿದ್ದೀನಿ. ಬಾಣಲೆ ಅಂಥದ್ದೇನಾದರೂ ಇಟ್ಬಿಟ್ಟು ಈ ತುರಿದಿಟ್ಟಿರೋಂಥ ಆ್ಯಪಲನ್ನು ನೀರು ಸಹಿತ ಹಾಕ್ಕೊಳ್ಳಿ. ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಅಂದರೆ ಬೇಯುತ್ತೆ, ಬೇಯಿಸ್ಕೊಳ್ಳಿ. ನೀರು ಬೇರೆ ಹಾಕೋದು ಬೇಡ, ಆ್ಯಪಲಲ್ಲೇ ನೀರಿನಂಶ ಇರುತ್ತಲ್ವ, ಆ ನೀರಿನಂಶದಲ್ಲೇ ಅದು ಬೇಯುತ್ತೆ. ಬೇಯೋಷ್ಟು ಹೊತ್ತು ನೀವು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅಂದರೆ ಮಿಕ್ಸ್ ಮಾಡಿಕೊಂಡು ಅದನ್ನು ಹುರಿಬೇಕು, ಸಪ್ರೇಟ್ ಬೇಯಿಸ್ಕೋಬೇಕು. ಇಲ್ಲಾಂದರೆ ಹಾಗೆ ಹಾಕಿದರೆ ಅದರಲ್ಲಿ ಹುಳಿ ಅಂಶ ಇದ್ದರೆ ಹಾಲು ಒಡೆದೋಗುತ್ತೆ, ಹಾಲು ಹಾಳಾಗುತ್ತೆ. ಅದರಿಂದ ಇದು ಬೇಯಬೇಕು, ಹಾಲಲ್ಲಿ ಬೇಯಿಸೋದಲ್ಲ, ಹೀಗೆ ಸಪ್ರೇಟ್ ಬೇಯಿಸ್ಕೋಬೇಕು. ಬೇರೆ ನೀರು ಹಾಕೋದು ಬೇಡ, ಆ್ಯಪಲಲ್ಲೇ ನೀರಿನಂಶ ಇರುತ್ತೆ, ಆದ್ದರಿಂದ ಅದು ಬೇಗ ಬೇಯುತ್ತೆ. ತುರಿದಿರೋದ್ರಿಂದ, ಚಿಕ್ಕದಾಗಿ ತುರಿದಿರೋದ್ರಿಂದ ಹಣ್ಣಲ್ವಾ, ಬೇಗ ಬೇಯುತ್ತೆ, ಒಂದು 5 ನಿಮಿಷದಲ್ಲಿ ಬೆಂದುಬಿಡತ್ತೆ. ಸ್ವಲ್ಪ ಈ ಥರ ಕೈ ಆಡಿಸ್ಕೊಳ್ಳಿ, ಮುಖ್ಯವಾಗಿ ಈ ಥರ ಕೈ ಆಡಿಸಿದಷ್ಟು. ಮಧ್ಯದಲ್ಲಿ ಬೇಕಾದ್ರೆ ಸಿಮ್ಗೆ ಹಾಕಿ ಬಿಡ್ಬೋದು, ಅದರಷ್ಟಿಗೆ ಬೇಯುತ್ತೆ. ಇಲ್ಲಿ ನೋಡಿ ಚೆನ್ನಾಗಿ ಕುದಿದಿದೆ ಹಾಲು, ಗೋಡಂಬಿ ಎಲ್ಲ ಬೆಂದಿದೆ. ಇನ್ನೂ ಬೇಕಾದ್ರೆ ದಪ್ಪ ಬೇಕು ಅಂದರೆ ಜಾಸ್ತಿ ಗೋಡಂಬಿ ಪೇಸ್ಟ್ ಮಾಡಿ ಹಾಕ್ಕೊಳ್ಳಿ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಬಿಡಿ, ಏಲಕ್ಕಿ ಹಾಕ್ಕೋಬೋದು. ಏಲಕ್ಕಿ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಸೈಡಲ್ಲಿ. ಅಂದರೆ ತುಂಬ ಬಿಸಿ ಬಿಸಿಗೆ ನಾವು ಮಾಡಲ್ಲ ಇದನ್ನು, ಆ್ಯಪಲಿಂದನ್ನು ಹಾಳಾಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಸ್ಟವ್ ಆಫ್ ಮಾಡಿಬಿಟ್ಟು ಆಮೇಲೆ ಬೇಯಿಸಿದ ಆ್ಯಪಲನ್ನು ಇದನ್ನು ಸೇರಿಸ್ಕೊಳ್ತೀವಿ ನಾವು. ನೋಡಿ, ಇದನ್ನು ಚೆನ್ನಾಗಿ ಇಲ್ಲಿ ಬೇಯಿಸ್ಕೊಂಡಿದ್ದೀನಿ. ಈಗ ಬೆಂದಿದೆ ಇದು, ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ನೋಡಿ, ಒಂದೇ ಮುದ್ದೆ ಆಗ್ತಾ ಬಂತು. ನೀರಿನಂಶ ಎಲ್ಲ ಹಿಂಗೆ ಹೋಗುತ್ತೆ, ಆವಾಗ ನೀರಿನಂಶ ಇರಲ್ಲ. ನೋಡಿ ಚೆನ್ನಾಗಿ ಹಿಂಗೆ ಹೋಗಿದೆ, ಒಂದೇ ಮುದ್ದೆ ಆಗ್ತಾ ಬಂತು. ಮುದ್ದೆ ಆಗಬಾರ್ದು, ಮುದ್ದೆ ಆಗಬೇಕು ಅಂತಲ್ಲ, ಅಂದರೆ ಬೆಂದಾಗ ಒಂದು ಮುದ್ದೆ ಆಗ್ತದೆ, ನಿಮ್ಗೆ ಗೊತ್ತಾಗತ್ತಲ್ವ ಅದು, ಅಂದರೆ ಮೆತ್ತಗಾಗಿರುತ್ತೆ, ಒಂದೇ ಮುದ್ದೆ ಆಗಿರುತ್ತೆ, ಕಲರ್ ಚೇಂಜ್ ಆಗುತ್ತೆ, ಎಲ್ಲ ಆಗುತ್ತೆ. ಈಗ ಅಲ್ಲಿ ಸ್ಟವ್ ಆಫ್ ಮಾಡಿ ತಣಿಯಕ್ಕೆ ಇಟ್ಟಿದ್ದೀನಿ. ನೋಡಿ, ಇದೂ ಸ್ಟವ್ ಆಫ್ ಮಾಡಿದ್ದಾಗಲೇ ಸ್ವಲ್ಪ ತಣಿದಿದೆ, ತುಂಬ ಬಿಸಿ ಅಂತ ಇಲ್ಲ, ಸ್ವಲ್ಪ ತಣಿದಿದೆ. ಆ್ಯಕ್ಚುಲಿ ಎರಡೂ ತಣಿಸ್ಬಿಟ್ಟು ಹಾಕ್ತಾರೆ, ಆ್ಯಪಲ್ ಮತ್ತು ಹಾಲು ಎರಡೂ ತಣಿದಿರಬೇಕು. ನಾನಿಲ್ಲಿ ಆ್ಯಪಲನ್ನು ಮಾತ್ರ ತಣಿಸಿದ್ದೀನಿ, ಅದನ್ನು ಸ್ಟವ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಇಟ್ಟಿದ್ದೀನಿ, ತಣಿದು ರೂಮ್ ಟೆಂಪ್ರೇಚರ್ಗೆ ಬಂದಿದೆ. ಈಗ ಇದನ್ನು ಈ ಹಾಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಲು ಸ್ವಲ್ಪ ಬಿಸಿ ಇದೆ, ಆ್ಯಕ್ಚುಲಿ ಇನ್ನೂ ತಣಿದ್ರೆ ಚೆನ್ನಾಗಿರುತ್ತೆ. ತಣಿದ ಮೇಲೆ ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ಇನ್ನೂ ತುಂಬ ರುಚಿಯಾಗಿರುತ್ತೆ. ಇದು ನಾರ್ಮಲ್ ರೂಮ್ ಟೆಂಪ್ರೇಚರಲ್ಲೂ ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ಬಿಸಿ ಬಿಸಿಗೆ ಹಾಕಬೇಡಿ, ಹಾಳಾಗೋ ಚಾನ್ಸಸ್ ಇದೆ ಹಾಲು. ಈಗ ನಾವು ತುಪ್ಪ ಹಾಕಿದ್ದೀವಿ ಹುರಿಯುವಾಗ, ಆಮೇಲೆ ಆ್ಯಪಲ್ನಲ್ಲಿ ಹುಳಿ ಅಂಶ ಇದ್ದರೆ ಅದು ಬೆಂದಾಗ ಹೋಗುತ್ತೆ ಆ ಹುಳಿ ಅಂಶ, ಆದ್ರೂ ರಿಸ್ಕ್ ಇದೆ, ಅಂದರೆ ಸ್ವಲ್ಪ ಚಾನ್ಸಸ್ ಇದೆ. ಇದು ಹಾಲಲ್ವಾ, ಹಾಲು ಬೇಗ ಒಡೆದು ಹೋಗೋದಲ್ವ, ಅದರಿಂದ ತಣಿಸ್ಬಿಟ್ಟು, ಅಂದರೆ ಇದೀಗ ಬಿಸಿ ಇದೆ, ತುಂಬ ತಣಿದಿಲ್ಲ, ಇದು ನಾರ್ಮಲ್ ರೂಮ್ ಟೆಂಪ್ರೇಚರ್ ಬಂದಿಲ್ಲ, ಆ ಕುದಿ ಇಲ್ಲ, ಅದಕ್ಕಿಂತ ಸ್ವಲ್ಪ ಕಡಿಮೆ ಆಗಿದೆ. ಈ ತಣಿದಿರೋ ಆ್ಯಪಲ್ ಮಾತ್ರ ತಣಿಸ್ಬೇಕು, ನೀವು ತುಂಬ ತಣಿಸ್ಬೇಕು, ಅಂದರೆ ನಾರ್ಮಲ್ಗೆ ಬರಬೇಕು. ನಾರ್ಮಲ್ಗೆ ಬಂದಮೇಲೆ ಸೇರಿಸ್ಕೊಳ್ಳಿ, ಚೆನ್ನಾಗಿದೆ. ತಣಿದ ಮೇಲೆ ಸ್ವಲ್ಪ ದಪ್ಪ ಬರುತ್ತೆ ಇದು, ಯಾಕಂದರೆ ಗೋಡಂಬಿ ಹಾಕಿದ್ದೀವಲ್ವ. ಗೋಡಂಬಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ಅದು ಕಾರ್ನ್ಫ್ಲೋರು ಹಾಕಿ ಹಿಟ್ಟಿನಾಗ ದಪ್ಪ ಮಾಡೋ ಕೆಲಸ ಮಾಡುತ್ತೆ, ಮತ್ತು ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ. ಅದನ್ನು ಜಾಸ್ತಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಇದು ಬಿಸಿ ಬಿಸಿನೇ ಇದೆ, ತುಂಬ ರುಚಿಯಾಗಿರುತ್ತೆ. ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಇದು. ಈ ಥರ ಒಂದು ಮಾಡಿ ನೋಡಿ ನೀವು, ಆಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಹೆಂಗೆ ಅನ್ನಿಸ್ತು, ಹೆಂಗೆ ಬಂತು ರುಚಿ ಅಂತ. ಆ್ಯಪಲ್ ಖೀರು ಅಥವಾ ಆ್ಯಪಲ್ ಪಾಯಸ ಅಂತ ಹೇಳ್ಬೋದು ನಾವು, ಹಾಲಲ್ಲಿ ಮಾಡಿರೋಂತಹ ಆ್ಯಪಲ್ ಪಾಯಸ. ನೀವು ಯಾವುದಾದ್ರು ಹಬ್ಬ ಹರಿದಿನಗಳಲ್ಲಿ ದೇವರಿಗೆ ಕೂಡ ನೈವೇದ್ಯ ಮಾಡ್ಬೋದು. ಇದನ್ನು ಹಬ್ಬಗಳಿದ್ದರೆ, ಫಂಕ್ಷನ್ಗಳಿದ್ದರೆ ದೇವರಿಗೂ ನೈವೇದ್ಯ ಮಾಡಿ ಕೊಡ್ಬೋದು. ಮೇಲಿಂದ ಡ್ರೈ ಫ್ರೂಟ್ಸನ್ನು ಹಾಕಿದ್ದು ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ನಿಮಗೆ ಇದು ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇದು ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.